brought to you by Vigard. ಇನ್ನು ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಮಂಡ್ಯದಲ್ಲೆಲ್ಲ ಎಲ್ಲಿ ನಿಂತ್ಕೊಂಡ್ರೂ ಕೂಡ ನಾನು ಸುಮಲತಾ ಅವರ ಪರವಾಗಿ ನಾನು ಮತಯಾಚನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ದರ್ಶನ್ ಹೇಳಿದರು. ಆದರೆ ನೋಡಿ, ಈಗ ದರ್ಶನ್ ಮನಸ್ಸು ಬದಲಾಯಿಸಿಕೊಂಡಿದ್ದಾರೆ. ಸ್ಟಾರ್ ಚಂದ್ರು ಪರ ಇವತ್ತು ನಟ ದರ್ಶನ್ ಪ್ರಚಾರ ಮಾಡ್ತಾ ಇದ್ದಾರೆ. ಗೊತ್ತಿದೆ, ಸ್ಟಾರ್ ಚಂದ್ರು ಕುಮಾರಸ್ವಾಮಿ ಅವರ ವಿರುದ್ಧ ನಿಂತಿರುವಂಥವ್ರು. ಇವತ್ತು ಮಳವಳ್ಳಿ ಭಾಗದಲ್ಲಿ ಪ್ರಚಾರ ಆಗುತ್ತೆ. ಬೆಳಗ್ಗೆ 9:30ಕ್ಕೆ ಹಲಗೂರು ಪಟ್ಟಣದಿಂದ ಪ್ರಚಾರ ಕಾರ್ಯ ಶುರುವಾಗುತ್ತೆ. ಅಂದರೆ ಇನ್ನೂ ಕೂಡ ಹಳೆಯ ಅನುಭವಗಳು, ಆ ಕಹಿ ನೆನಪುಗಳು ಅವ್ಯಾವೂ ಕೂಡ ಮಾಸಿಲ್ಲ ಅನ್ನಂಗಾಯಿತು. ಜೊತೆಗೆ HD ಕುಮಾರಸ್ವಾಮಿ ಎಲ್ಲದನ್ನೂ ಕೂಡ ಸರಿ ಮಾಡಿದರು. ಒಂದು ಮಾತನ್ನು ದರ್ಶನ್ ಅವ್ರ ಜೊತೆಗೂ ಮಾತಾಡಬೇಕಾಗಿತ್ತೇನೋ ಅಂತ ಅನ್ನಿಸ್ತಿರ್ಬೇಕೀಗ ಬಹುಶಃ. ಯಾಕಂದರೆ ಯಾರ್ಯಾರು ಅವ್ರ ಜೊತೆಗಿದ್ರು ಏನು ಎತ್ತ ಅಂತ ಕಳೆದ ಬಾರಿ ದರ್ಶನ್ ಮತ್ತು ಯಶ್ ಒಂದು ಲೆಕ್ಕದಲ್ಲಿ ಧೂಳೆಬ್ಬಿಸಿದ್ರು. ಈಗ ಸುಮಲತಾ ಅವರು ಚುನಾವಣೆಗೆ ನಿಂತಿಲ್ಲ. ಹೀಗಾಗಿ ದರ್ಶನ್ ಇಲ್ಲಿ ಸ್ಟಾರ್ ಚಂದ್ರು ಪರ ಮತಯಾಚನೆ ಮಾಡ್ತಾ ಇದ್ದಾರೆ. ಬರೀ ಏನು ಅಂದರೆ ಬರೀ ಮಂಡ್ಯದಲ್ಲಿ ಮಾತ್ರ ಅಲ್ಲ, ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಅವರು ಮತಯಾಚನೆಯನ್ನು ಮಾಡಿದ್ದಾರೆ. ಅಂದರೆ ನನಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರ ಪರವಾಗಿ ನಾನು ಮತಯಾಚನೆ ಮಾಡ್ತೀನಿ ಅಂತ. ಒಂದು ವೇಳೆ ಸುಮಲತಾ ಅವರು ನಿಂತಿದ್ರೆ ಸುಮಲತಾ ಪರವಾಗಿ, ಸುಮಲತಾ ಅವ್ರು ನಿಲ್ಲಿಲ್ಲ ಅಂತಂದರೆ ನನಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರ ಪರವಾಗಿ ನಾನು ಮತನ ಕೇಳ್ತೀನಿ ನಾನು. ಮಂಡ್ಯ ಜಿಲ್ಲೆ ಮಳವಳ್ಳಿ ಆ ಕಡೆ ಭಾಗದಲ್ಲಿ ಇವತ್ತು ಓಡಾಡ್ತಾರೆ. ಸ್ಟಾರ್ ಚಂದ್ರು ಪರವಾಗಿ ಇವತ್ತು ದರ್ಶನ್ ಪ್ರಚಾರ ಮಾಡ್ತಾರೆ. ಇನ್ನು ಸುಮಲತಾ ಇಲ್ಲಿ ತನಕ ಕ್ಯಾಂಪೇನಿಗೆ ಬಂದಿಲ್ಲ. ಆದರೆ ಇನ್ನೊಂದು ಕಡೆಗೆ ನಟ ದರ್ಶನ್ ಕಾಂಗ್ರೆಸ್ ಕ್ಯಾಂಪೇನಿಗೆ ಇಳಿದಿದ್ದಾರೆ. ಸುಮಲತಾ ಅವರ ನಡೆ ಏನು? ಯಾಕಂದರೆ ಇನ್ನೂ ಕೂಡ ಅವರು ಕುಮಾರಸ್ವಾಮಿ ಅವರ ಪರವಾಗಿ ಬಂದು ಮತಯಾಚನೆ ಮಾಡಿಲ್ಲ. ಒಂದು ಹೇಳಿದ್ದಾರೆ, ನಮ್ಮ ವಿಶೇಷ ಸಂದರ್ಶನದಲ್ಲೂ ಕೂಡ ಸುಮಲತಾ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷ ಏನು ಹೇಳುತ್ತಾ ಕೆಲಸ ಮಾಡ್ತೀನಿ ಅಂತ. ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀನಿ, ನಾನು ಯಾರ ಪರವಾಗಿ ಮತಯಾಚನೆ ಮಾಡೋದ್ರು ಕೂಡ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮೋದಿ ಕಾರ್ಯಕ್ರಮದಲ್ಲೂ ಕೂಡ ಮೊನ್ನೆ ಕಾಣಿಸ್ಕೊಂಡಿದ್ರು. JDS ನಾಯಕರ ಜೊತೆಗೆ ನಿನ್ನೆ ವೇದಿಕೆ ಹಂಚಿಕೊಂಡಿದ್ರು. ಪಕ್ಷ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಯೋಜನೆ ಕೊಟ್ಟರೆ ಪ್ರಚಾರ ಕೂಡ ಮಾಡ್ತೀನಿ ಅಂತ ಹೇಳಿದ್ರು. 2 ದಿನದ ಹಿಂದೆ ಬೆಂಗಳೂರಿನಲ್ಲೇ ಸುಮಲತಾ ಪ್ರಚಾರ ಮಾಡಿದ್ರು. PC ಮೋಹನ್ ಪರ ಬೆಂಗಳೂರು ಕೇಂದ್ರದಲ್ಲಿ ಸುಮಲತಾ ಪ್ರಚಾರ ಮಾಡಿದ್ರು. ಆದರೆ ಮಂಡ್ಯದಲ್ಲಿ ಇನ್ನೂ ಕೂಡ ಅವರು ಆ ಖಾಡಕ್ಕಿಳಿದಿಲ್ಲ. ಇಳಿತಾರೋ ಇಲ್ಲವೋ ಅಥವಾ ಪಕ್ಷ ಏನು ಸೂಚನೆ ಕೊಟ್ಟಿದೆ, ಯಾವಾಗ ಬನ್ನಿ ಅಂತ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಒಂದು ಕಡೆಗೆ ಸ್ಟಾರ್ ಚಂದ್ರು ಪರ ದರ್ಶನ್ ಮತ ಪ್ರಚಾರ ಮಾಡ್ತಾ ಇರುವಂಥದ್ದು, ಇನ್ನೊಂದು ಕಡೆಗೆ ಸುಮಲತಾ ಇನ್ನೂ ಪ್ರಚಾರಕ್ಕೆ ಬರದೇ ಇರುವಂಥದ್ದು. ಇದು ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾವು ನೋಡ್ತಾ ಇದ್ದೀವಿ, ಏನು ಇವರ ನಡೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಒಂದು ಕಡೆಗೆ ಸುಮಲತಾ ಅವರು ಈ ನಮ್ಮ ಕೊಟ್ಟಂಥ ವಿಶೇಷ ಸಂದರ್ಶನದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದರು, ಪಕ್ಷ ಯಾರ ಪರವಾಗಿ, ಕುಮಾರಸ್ವಾಮಿ ಅವರ ಪರವಾಗಿ ಹೇಳಿದರೂ ಕೂಡ ಬಂದು ನಾನು ಮತಯಾಚನೆ ಮಾಡ್ತೀನಿ ಅಂತ. ಆದರೆ ಇಲ್ಲಿ ತನಕ ಅಪ್ಪಿ ತಪ್ಪಿ ಮಂಡ್ಯದಲ್ಲಿ ಕಾಣಿಸ್ಕೊಂಡಿಲ್ಲ. ನಂಬರ್ 1. ಇನ್ನೊಂದು ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಕಳೆದ ಬಾರಿ ಧೂಳೆಬ್ಬಿಸಿದಂಥ ಯಶ್ ಮತ್ತು ದರ್ಶನ್, ಅದರಲ್ಲಿ ಒಬ್ಬರು ದರ್ಶನ್ ಅವರು ಸ್ಟಾರ್ ಚಂದ್ರು ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದೆ ಮಂಡ್ಯದಲ್ಲಿ? ರಂಗನಾಥ್, ಮಂಡ್ಯದಲ್ಲಿ ಚುನಾವಣಾ ಕಾವು ರಂಗೇರಿದೆ. ಕುಮಾರಸ್ವಾಮಿ ಅವರ ಸ್ಪರ್ಧೆಯಿಂದಾಗಿ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿರುವಂಥದ್ದು. ಮತ್ತೊಂದು ಕಡೆ ನಿನ್ನೆ ಸ್ವತಃ ಕುಮಾರಸ್ವಾಮಿ ಅವರನ್ನ ಮಣಿಸಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಅಬ್ಬರದ ಪ್ರಚಾರವನ್ನ ಮಂಡ್ಯದಲ್ಲಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ರಣತಂತ್ರವನ್ನ ರೂಪಿಸುತ್ತಿರುವಂಥ ಕಾಂಗ್ರೆಸ್ JDSಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿರುವಂಥದ್ದು. ಇವತ್ತು ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ನಟ ದರ್ಶನ್ ಅವರು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗಿನಿಂದ ಸಂಜೆವರೆಗೂ ಕೂಡ ಸುಮಾರು ಒಂದು 10 ರಿಂದ 15 ಪ್ರಮುಖ ಹಳ್ಳಿಗಳಲ್ಲೂ ಕೂಡ ಮತಯಾಚನೆಗೆ ಮುಂದಾಗ್ತಾ ಇದ್ದಾರೆ. ಅಂದರೆ ಈಗಾಗಲೇ ಸಾಕಷ್ಟು ರಣತಂತ್ರವನ್ನು ಕಾಂಗ್ರೆಸ್ ರೂಪಿಸಿರುವಂಥದ್ದು. ಕುಮಾರಸ್ವಾಮಿ ಅವರನ್ನು ಮಂಡ್ಯದಲ್ಲಿ ಮಣಿಸಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ದರ್ಶನ್ ಅವರನ್ನ ಕರೆತರ್ತಾ ಇದ್ದಾರೆ. ಪ್ರಮುಖವಾಗಿ ಸುಮಾರು ಒಂದು 15 ಹಳ್ಳಿಗಳಲ್ಲಿ ದರ್ಶನ್ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಸುಮಲತಾ ಅವರ ಪರವಾಗಿ ದರ್ಶನ್ ಅವರು ಪ್ರಚಾರವನ್ನು ಮಾಡಿದ್ರು. ಟೊಂಕ ಕಟ್ಕೊಂಡು ಮಂಡ್ಯ ಜಿಲ್ಲೆಯಾದ್ಯಂತಲೂ ಕೂಡ ಒಂದು ಕಡೆ ನಟ ಯಶ್ ಮತ್ತು ದರ್ಶನ್ ಇಬ್ಬರು ಕೂಡ ಪ್ರಚಾರವನ್ನು ಮಾಡಿದರು. ಆ ನಂತರದಲ್ಲಿ ಎಲ್ಲೂ ಕೂಡ ಅವರು ಪ್ರಚಾರಕ್ಕೆ ಬಂದಿರಲಿಲ್ಲ. ಸುಮಲತಾ ಅವರು ಹೇಗೆ ಹೇಳ್ತಾರೋ ಹಾಗೆ ನಾನು ಪ್ರಚಾರವನ್ನು ಮಾಡ್ತೀನಿ ಅನ್ನೋಂಥದ್ದು ಕೂಡ ತಿಳಿಸಿದರು. ಇತ್ತೀಚೆಗೆ ಸುಮಲತಾ ಅವರ ನಡೆ ಏನು ಅನ್ನೋಂಥದ್ದು ಕೂಡ ಗೊತ್ತಾಗಲಿಲ್ಲ. ಮಂಡ್ಯದಲ್ಲಿ ಸ್ವತಃ ಅವರು ಒಂದು ಪ್ರೆಸ್ ಮೀಟನ್ನು, ಒಂದು ಸಭೆಯನ್ನು ಮಾಡಿ ಅಲ್ಲಿ ಘೋಷಣೆ ಮಾಡಿ ಆ ನಂತರದಲ್ಲಿ ಏಪ್ರಿಲ್ 5ನೇ ತಾರೀಕು ಪಕ್ಷ ಸೇರ್ಪಡೆ ಕೂಡ ಆಗಿದ್ರು.
ಪಕ್ಷ ಸೇರ್ಪಡೆ ಘೋಷಣೆಗೂ ಮೊದಲು ಬಿಜೆಪಿ ಸೇರ್ಪಡೆ ಆಗ್ತಂತ ಸಂದರ್ಭದಲ್ಲೂ ಕೂಡ ಮಂಡ್ಯದಲ್ಲಿ ಅವರ ಜೊತೆಯಲ್ಲೇ ಕೂಡ ದರ್ಶನ್ ಅವರು ಇದ್ರು. ಇದೀಗ ಒಂದ್ ಕಡೆ ಸಂಸದೆ ಸುಮಲತಾ ಅವರು ಬಿಜೆಪಿ ಸೇರ್ಪಡೆಯಾಗಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಅವರ ಎರಡನೇ ಪುತ್ರ ಅಂತಾನೆ ಕರೆಸ್ಕೊಂತಿರುವಂತಹ ದರ್ಶನ್ ಅವರು ಅದು ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಅಚ್ಚರಿಗೆ ಕೂಡ ಕಾರಣ ಆಗಿದೆ. ಕುಮಾರಸ್ವಾಮಿ ಅವರನ್ನ ಮಣಿಸಲೇಬೇಕು ಅಂತ ಹೇಳಿ ದರ್ಶನ್ ಅವರ ಕರೆಸ್ತಾ ಇದ್ದಾರೆ. ದರ್ಶನ್ ಅವರಿಗೆ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಮಂಡ್ಯದಲ್ಲಿ ಇದ್ದಾರೆ. ಹೀಗಾಗಿ ಅಭ್ಯರ್ಥಿಗಳ ಪ್ರಚಾರಕ್ಕೆ ಕೂಡ ಕರ್ತಾರೆ. ಮತ್ತೊಂದು ಕಡೆ ಸುಮಲತಾ ಅವರು ಪಕ್ಷ ಸೂಚನೆ ಮಾಡಿದ್ರೆ ನಾನು ಪ್ರಚಾರವನ್ನ ಮಾಡ್ತೀನಿ ಅಂತ ಕೂಡ ತಿಳಿಸಿದ್ರು. ಆದ್ರೆ ಹಾಲಿ ಸಂಸದೆ ಆಗಿದ್ರು ಕೂಡ ಇದುವರೆಗೂ ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಇಳಿದಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by Vigard.